ಬಿಜೆಪಿ ಜೆಡಿಎಸ್ ಸೀಟು ಇವತ್ತು ಫೈನಲ್ ಆಗತ್ತೆ. ಅಮಿತ್ ಶಾ ನಿವಾಸದಲ್ಲಿ ಸಭೆ ಈಗ ಆರಂಭವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಆಗಬೇಕಾಗಿತ್ತು, ಅದು ಮುಗಿಬೇಕಾಗಿತ್ತು. ಈಗ ಆರಂಭವಾಗಿದೆ. ಸೀಟು ಹಂಚಿಕೆ ಫೈನಲ್ ಅನ್ನ ಮಾಡಲಿದ್ದಾರೆ. ಜೆಡಿಎಸ್ಗೆ ಹಾಸನ ಮಂಡ್ಯ ಕ್ಷೇತ್ರವನ್ನ ಬಿಟ್ಕೊಡುವಂತಹ ಸಾಧ್ಯತೆ ಇದೆ. ಕುತೂಹಲ ಕೆರಳಿಸಿರೋದೇನು ಅಂತಂದ್ರೆ ಕೋಲಾರ ಕ್ಷೇತ್ರ. ಜೆಡಿಎಸ್ಗೆ ಕೋಲಾರ ಬಿಟ್ಕೊಡುತ್ತಾ ಬಿಜೆಪಿ, ಕಾರಣ ಈಗ ಹಾಲಿ ಸಂಸದರಲ್ಲಿದ್ದಾರೆ. ಸೊ ಹಾಗಾಗಿ ಆ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಡ್ತಾರಾ ಇಲ್ವಾ, ಮೈತ್ರಿ ಅಭ್ಯರ್ಥಿಯಾಗಿನೇ ಹಾಲಿ ಸಂಸದರೇ ಕಣಕ್ಕಿಳಿತಾರಾ ಗೊತ್ತಿಲ್ಲ. ಈಗ ಸದ್ಯಕ್ಕಂತೂ ಯಾವ ನಿರ್ಧಾರ ಆಗುತ್ತೆ ಅಂತೇಳಿ ನನ್ನ ಸಹೋದ್ಯೋಗಿ ದೆಹಲಿಯಿಂದ ಶಬೀರ್ ನಡಗುಂದಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಏನೆಲ್ಲ ಬರ್ತಾ ಇದೆ ಬಿಜೆಪಿ ಜೆಡಿಎಸ್ ನ ಮೈತ್ರಿಯ ವಿಚಾರದಲ್ಲಿ ನಡೀತಾ ಇರುವಂತ ಸಭೆಯ ಬಗ್ಗೆ? ಅರುಣ್, ಈಗಷ್ಟೇ ಸಭೆ ಅಂತ್ಯ ಆಗಿರುವಂತದ್ದು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆಗೆ ಸಭೆಯನ್ನ ನಡೆಸಿರುವಂತದ್ದು. ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತೆ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರ ಜೊತೆಯಾಗಿ ಸುದೀರ್ಘವಾದಂತಹ ಸಭೆಯನ್ನ ನಡೆಸಿದ್ರು. ಸುಮಾರು 1 ಗಂಟೆಗಳ ಕಾಲ ಈ ಸಭೆ ನಡೆದಿರುವಂತದ್ದು. ಮುಖ್ಯವಾಗಿ 3 ಕ್ಷೇತ್ರಗಳ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ನಡೆದಿದೆ ಅನ್ನುವಂತ ಮಾಹಿತಿಗಳನ್ನ ಮೂಲಗಳು ಹೇಳ್ತಾ ಇರುವಂತದ್ದು. ಮಂಡ್ಯ ಹಾಸನ ಈಗಾಗಲೇ ಬಹುತೇಕ ಜೆಡಿಎಸ್ಗೆ ಖಚಿತ ಆಗಿರುವಂತದ್ದು. ಮತ್ತೆ ಬೆಂಗಳೂರು ಗ್ರಾಮಾಂತರದಿಂದ ಸಿಎನ್ ಮಂಜುನಾಥ್ ಅವರು ಕೂಡ ಸ್ಪರ್ಧೆ ಮಾಡಿರುವಂತದ್ದು. ಎಚ್ ಡಿ ಕುಮಾರಸ್ವಾಮಿ ಅವರು ಕೋಲಾರವನ್ನು ಕೂಡ ಜೆಡಿಎಸ್ಗೆ ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಬೇಡಿಕೆಯನ್ನು ಇಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಕೂಡ ಆಗಿದೆ. ಇನ್ನೇನು ಸಭೆಯಿಂದ ಕುಮಾರಸ್ವಾಮಿ ಅವರು ಕೂಡ ಹೊರಗಡೆ ಬರ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅವರು ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಿ ಒಳಗಡೆ ಸಭೆಯಲ್ಲಿ ಏನಾಯ್ತು ಮತ್ತೆ ಯಾವ್ಯಾವ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಡ್ಲಾಗಿದೆ ಅನ್ನುವಂಥದ್ದನ್ನ ಕೂಡ ತಿಳಿಸಲಿದ್ದಾರೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಬಿಜೆಪಿ ಜೆಡಿಎಸ್ ಸೀಟು ಇವತ್ತು ಫೈನಲ್ ಆಗುತ್ತೆ. ಈಗಾಗಲೇ ಸಭೆ ಮುಕ್ತಾಯವಾಗಿದೆ ಅಮಿತ್ ಶಾ ಅವರ ನಿವಾಸದಲ್ಲಿ.